ಸರ್ ಲಾಯರ್ ಪಾತ್ರದಲ್ಲಿ ರಂಜಿಸ್ತಾ ಇದ್ದೀರಾ ನಮ್ಮನ್ನ. ಹೇಗಿತ್ತು ತಯಾರಿ ನಿಮ್ಮದು? ಅಲ್ಲಿಂದ ಇಲ್ಲಿಯವರೆಗೆ ಏನೇನು ನೆನಪಾಗುತ್ತೆ ಅದನ್ನೆಲ್ಲ ದಯವಿಟ್ಟು ಶೇರ್ ಮಾಡಿ ಸರ್. ಯುದ್ಧಕಾಂಡ ಅಂತ ಬಂದಾಗ ಪ್ರಿಪ್ರೇಷನ್ ಇಸ್ ಅ ವಂಡರ್ಫುಲ್ ಜರ್ನಿ. ಸಾಕಷ್ಟು ಸಿನಿಮಾಗಳಿಗೆ ಅದರದೇ ಆದಂಥ ಪ್ರಿಪ್ರೇಷನ್ಸು ತಯಾರಿಗಳು ಮಾಡ್ಕೊಂಡಿರ್ತೀವಿ. ಬಟ್ ಇದರದ್ದು ತುಂಬ ಮಜವಾಗಿತ್ತು ಆ್ಯಕ್ಚುಲಿ. ನಮ್ಮ ಕುಟುಂಬದಲ್ಲಿ ಅಂದರೆ ನಮ್ಮ ತಾಯಿಯವರ ಸ್ವಂತ ತಮ್ಮ, ನಮ್ಮ ಸೋದರ ಮಾವ ಅಂತ ಏನು ಕರಿತೀವಿ, ಅವರು ಈಗ ರಿಟೈರ್ಡ್ ಜಡ್ಜ್, ಹೈಕೋರ್ಟಲ್ಲಿ ಜಡ್ಜ್ ಆಗಿದ್ದವರು. ಆ್ಯಂಡ್ ಅವ್ರ ಮಗನೂ ಸಹ ಇವಾಗ ವೆರಿ ಪ್ರಾಮಿನೆಂಟ್ ಲಾಯರ್. ಈ ಕಥೆ ಕೇಳಿದಾಗ ಅವ್ರ ಜೊತೆ ಕೂತ್ಕೊಂಡು ಸಾಕಷ್ಟು ಲಾ ಪಾಯಿಂಟ್ಸ್ಗಳನ್ನ ಕರೆಕ್ಷನ್ಸ್ ಮಾಡಿಸಿ, ಆಮೇಲೆ ಭಾರತದಲ್ಲಿ ನಿಜವಾಗ್ಲೂ ನಡೆದಂಥ ಕೆಲವೊಂದು ಘಟನೆಗಳು, ಬಹಳ ಅಪರೂಪವಾದಂಥ ಕೇಸಸ್ಗಳು, 3-4 ಕೇಸ್ಗಳು ಆ ಥರದ್ದು ಪ್ರೂವ್ ಆಗಿರ್ತಕ್ಕಂಥ ಬಹಳ ಅಪರೂಪ ಕೇಸ್. ಅದಂದರೆ ಆ ಸೆಕ್ಷನ್ ಏನಂತ ಇವಾಗಲೇ ನಾನು ಡಿಸ್ಕ್ಲೋಸ್ ಮಾಡೋಕ್ಕೆ ಇಷ್ಟಪಡಲ್ಲ, ಸಿನಿಮಾ ನೋಡಿದಾಗ ಎಕ್ಸೈಟಿಂಗ್ ಆಗಿರುತ್ತೆ. ಸೊ ಆ ಥರದ ಕೇಸ್ಗಳಲ್ಲಿ ನಮ್ಮ ಸಿನಿಮಾದಲ್ಲಿ ಒಂದು ಕೇಸ್, ಒನ್ ಮೋರ್ ಆ್ಯಡ್ ಆನ್ ಕೇಸ್ ಭಾರತದಲ್ಲಿ ನಡೆಯುವಂಥ ಒಂದು ಘಟನೆ ಅಂತ ನಾವು ಅದನ್ನು ಬಿಂಬಿಸಿದ್ದೀವಿ. ಅದಾದಮೇಲೆ ಒಬ್ಬ ಲಾಯರಿಗೆ ಬೇಕಾಗಿರ್ತಕ್ಕಂಥ ಡಿಸಿಪ್ಲಿನ್, ಪೋಸ್ಚರ್, ಫಿಸಿಕಲ್ ಮ್ಯಾನರಿಸಮ್ಸ್, ನಿಂತ್ಕೊಳ್ಳೋಂಥ ಸ್ಟ್ಯಾನ್ಸ್ಗಳಾಗಿರ್ಬೋದು, ಅವ್ನ ಕಾನ್ಫಿಡೆನ್ಸ್, ಆಮೇಲೆ 3 ಲೇಯರ್ಸ್ ಆಫ್ ಕ್ಯಾರೆಕ್ಟರ್ ಬರುತ್ತೆ. ಅಂದರೆ ನಾನು ಸ್ಟಾರ್ಟಿಂಗ್ನಲ್ಲಿ ಕೆಲಸ ಹುಡ್ಕೊಂಡಿರೋವಂಥ ಒಂದು ಹುಡುಗ, ಅದಾದಮೇಲೆ ಕೆಲಸ ಸಿಕ್ಕ ಮೇಲೆ ಚಿಕ್ಕ ಚಿಕ್ಕ ಕೇಸ್ಗಳನ್ನು ಹ್ಯಾಂಡಲ್ ಮಾಡುವಂಥ ಒಂದು ಸನ್ನಿವೇಶಗಳು, ಅದಾದ್ಮೇಲೆ ಅವನಿಗೆ ಒಂದು ಟಾರ್ಗೆಟ್ ಅನ್ನೋದಿರುತ್ತೆ, ನಾನು ಏನಾದರೂ ದೊಡ್ಡ ಸಾಧನೆ ಮಾಡಬೇಕು ಅಂತ, ದುಡ್ಡು ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ತನ್ನಲ್ಲಿ ಒಂದು ಒಳ್ಳೆತನ ಇರುತ್ತೆ, ಅವನು ಅನಾಥನಾಗಿ ಬಂದಿರ್ತಾನೆ. ಸೊ ಅದೆಲ್ಲ ಮೀರಿ ದುಡ್ಡು, ಹೆಸರು, ಆಸೆಗಳೆಲ್ಲ ಬಿಟ್ಟು ಒಂದು ಹೆಣ್ಣಿಗೋಸ್ಕರ ನಿಂತ್ಕೊಳ್ತಾನೆ. ಅದು ನಿಂತ್ಕೊಂಡ ಮೇಲೆ ಅದು ಎಲ್ಲೋ ಗೊತ್ತಿಲ್ಲ, ಅವನ ಒಳಗಡೆ ಇರ್ತಕ್ಕಂಥ ಒಂದು ಟ್ರೂ ಹ್ಯೂಮನ್ ನೇಚರ್, ಅದನ್ನು ಫೈಟ್ ಮಾಡಬೇಕಾದ್ರೆ ಅಷ್ಟು ಕಾನ್ಫಿಡೆನ್ಸ್ ಇರಬೇಕು ಅವನಿಗೆ. ಆ ಲಾ ಪಾಯಿಂಟ್ಸ್ಗಳು ಹೇಳಬೇಕಾದ್ರೆ ನಾನು ಅಂದರೆ ಅಷ್ಟು ಲಾ ಪಾಯಿಂಟ್ಸ್ಗಳನ್ನ ನಾನು ಲಿಟ್ರಲಿ ಬಾಯ ಹಾರ್ಟ್ ಹಾಕೋದಲ್ಲದೆ ಆ ಈಚ್ ಆ್ಯಂಡ್ ಎವ್ರಿ ಪದ ಹಿಂದೆ ಏನೇನು ವಿಚಾರಗಳಿರುತ್ತೆ, ಅದು ಯಾಕೆ ಕಾನ್ಸ್ಟಿಟ್ಯೂಷನಲ್ಲಿ ಬಂತು, ಯಾಕೆ ಸಂವಿಧಾನದಲ್ಲಿ ಇದು ಲಾಗು ಆಯಿತು, ಎಲ್ಲ ತಿಳ್ಕೊಂಡೇ ಮಾತಾಡಬೇಕಾಗುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಆ್ಯಂಟಗನಿಸ್ಟ್ ಪ್ರಕಾಶ್ ಬೆಲ್ವಾಡಿ ಅವರು. ದ ಸೇಮ್ ವೇ ನಾನು ಎಷ್ಟು ಪ್ರಿಪೇರ್ ಆಗಿದ್ನೋ ಸೇಮ್ ವೇ ಅವರು ಪ್ರಿಪೇರ್ ಆಗಿದ್ದಾರೆ. ಅಂದರೆ ಬಹಳ ಸೂಕ್ಷ್ಮವಾದಂಥ ವಿಚಾರಗಳು, ಅಂದರೆ ಅದು ಬಾಯಿ ಮೂಲಕ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದು ಯಾವ ರೀತಿ ಅದಕ್ಕೆ ಕೌಂಟರ್ ಅಟ್ಯಾಕ್ಸ್ ಇರುತ್ತೆ, ಕೌಂಟರ್ ರಿಯಾಕ್ಷನ್ಸ್ ಇರುತ್ತೆ. ಅದಕ್ಕೆ ನಾವು ವರ್ಕ್ಶಾಪ್ಸ್ ಮಾಡಿದ್ದೀವಿ, ಸ್ಟೋರಿ ಬೋರ್ಡ್ ಮಾಡಿ ಸ್ಕ್ರೀನ್ ಮೇಲೆ ಸಿನಿಮಾ ಹಾಕ್ಕೊಂಡು ಅದಕ್ಕೆ ಒಂದು ಡೈಲಾಗ್ಸ್ ಡಬ್ ಮಾಡಿ ಕೂತ್ಕೊಂಡು ನೋಡಿ, ಪರಸ್ಪರ ಚರ್ಚೆ ಮೇಲೆ ಸಾಕಷ್ಟು, ಅಂದರೆ ನೀವು ಸಿನಿಮಾ ನೋಡ್ತಾ ಇದ್ರೆ ಕೋರ್ಟಲ್ಲಿ ನೀವು ಕೂತಿದ್ದೀರಾ ಅನ್ನೋ ಒಂದು ಭಾವನೆ ಬರುತ್ತೆ. ಎಲ್ಲೂ ಕೂಡ ಸಿನಿಮ್ಯಾಟಿಕ್ ಪರ್ಫಾರ್ಮೆನ್ಸು, ಡ್ರಾಮ್ಯಾಟಿಕ್ ಪರ್ಫಾರ್ಮೆನ್ಸು ಅಲ್ಲದೆ ತುಂಬ ಎಂಗೇಜಿಂಗ್ ಆಗಿ ನೀವು ಕೋರ್ಟಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀರಾ ಅನ್ನೋ ಥರ ಬರುತ್ತೆ. ಸೊ ನನ್ನ ಪರ್ಫಾರ್ಮೆನ್ಸ್ ಜೊತೆಗೆ ಟೆಕ್ನಿಕಲ್ ಆಯಾಮಗಳು, ಅಂದರೆ ಪ್ರತಿಯೊಂದು ಕ್ಯಾರೆಕ್ಟ್ರು, ಪ್ರತಿಯೊಂದು ಆರ್ಟಿಸ್ಟು, ಅರ್ಚನಾ ಜಾಯ್ಸ್ ಆಗಿರ್ಬೋದು, ಮಗು ಆಗಿರ್ಬೋದು, ಎವ್ರಿಬಡಿ ವಿ ನ್ಯೂ ದಿ ಸ್ಟೋರಿ ಬೋರ್ಡ್, ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ಸ್. ಅವ್ರ ಡೈಲಾಗು ನನಗೆ ಗೊತ್ತಿತ್ತು, ನನ್ನ ಡೈಲಾಗ್ಸ್ ಅವ್ರಿಗೆ ಗೊತ್ತಿತ್ತು. ಕೂತ್ಕೊಂಡು ಚರ್ಚೆ ಮಾಡಿ ಆಮೇಲೆ ಒಟ್ಟಿಗೆ ಸ್ಪಾಟ್ ಡೆವಲಪ್ಮೆಂಟ್ಸ್ ಆಗಿದ್ದಾವೆ. ಎಷ್ಟೊಂದು ವಿಚಾರಗಳು ಅರ್ಚನಾ ಜಾಯ್ಸ್ ಅವರು ಇನ್ಪುಟ್ಸ್ ಕೊಟ್ಟಿರೋದಿದೆ, ಪ್ರಕಾಶ್ ಬೆಲ್ವಾಡಿ ಅವರು ಕೊಟ್ಟಿದ್ದಿದೆ, ನಾವು ಕೊಟ್ಟಿದ್ದೇವೆ. ಸೊ ಇಟ್ಸ್ ಲೈಕ್ ಕಾಂಟ್ರಿಬ್ಯೂಟಿಂಗ್. ಪ್ರಿಪ್ರೇಷನ್ ಹೆಂಗೆ ಸಾರ್ಥಕತೆ ಆಯ್ತು ಅಂದರೆ ಎಲ್ರಿಗೂ ಯುದ್ಧಕಾಂಡ ಮೇಲೆ ಇರತಕ್ಕಂಥ ನಂಬಿಕೆ, ಒಂದು ಪ್ರೀತಿ. ಸೊ ಇಟ್ ವಾಸ್ ಮೋರ್ ಆಫ್ ಕಾಂಟ್ರಿಬ್ಯೂಷನ್. ದಟ್ ಈಸ್ ದಿ ಪ್ರಿಪರೇಷನ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.